ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ಆತನನ್ನು ಪ್ರೀತಿಸುವಂತಹ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ನಾನು ಏನು ಮಾಡ್ತೇನೆ, ಅನುಕೂಲ ಮಾಡಿಕೊಡ್ತೇನೆ. ನಿಮ್ಮ ಕಾರ್ಯಗಳನ್ನು ನಾನು ಏನು ಮಾಡ್ತೇನೆ, ಅನುಕೂಲ ಮಾಡಿಕೊಡ್ತೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಗಳಲ್ಲಿ ನಾವು ಏನು ಮಾಡಿರುವುದಿಲ್ಲ, ಒಂದು ಅನುಕೂಲವನ್ನು ನೋಡಿರುವುದಿಲ್ಲ, ಒಂದು ಸಫಲತೆಯನ್ನು ನೋಡಿರುವುದಿಲ್ಲ, ಒಂದು ಜಯವನ್ನು ನೋಡಿರುವುದಿಲ್ಲ. ಆದರೆ ಕರ್ತನು ತನ್ನನ್ನು ಪ್ರೀತಿಸುವಂತಹ ತನ್ನ ಮಕ್ಕಳ ವಿಷಯದಲ್ಲಿ ಏನ್ ಮಾಡ್ತಾನಂತೆ, ಎಲ್ಲಾ ಕಾರ್ಯಗಳನ್ನ ಅನುಕೂಲ ಮಾಡಿಕೊಡ್ತೇನೆ ಎಂದು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಕರ್ತನನ್ನು ನಾವೇನ್ ಮಾಡಿದ್ದೇವೆ, ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕಾರ ಮಾಡಿಕೊಂಡಿದ್ದೇವೆ. ಆತನನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರೀತಿಸ್ತಾ ಇದ್ದೇವೆ. ಆದುದರಿಂದ ಕರ್ತನ ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲಾ ಕಾರ್ಯಗಳನ್ನ ಆತನು ಏನ್ ಮಾಡುವವನಾಗಿದ್ದಾನೆ, ಅನುಕೂಲ ಮಾಡಿಕೊಡುವವನಾಗಿದ್ದಾನೆ, ಸಫಲತೆ ಕೊಡುವವನಾಗಿದ್ದಾನೆ, ಜಯ ಕೊಡುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ದಾವಿದನನ್ನು ನೋಡುವಾಗ ದಾವಿದನು ಆತನನ್ನು ಆದುಕೊಂಡನು, ಆತನನ್ನು ಪ್ರೀತಿಸಿದನು, ಆತನನ್ನು ಯಾವಾಗಲೂ ತನ್ನ ಮುಂದೆ ಇಟ್ಟುಕೊಂಡು ನಡೆಯುವವನಾದನು. ಆಗ ದೇವರು ದಾವಿದನಿಗೆ ಎಲ್ಲ ಒಂದು ಯುದ್ಧಗಳಲ್ಲಿ ಒಂದು ಜಯವನ್ನು ಅನುಗ್ರಹಿಸಿದರು, ಅವನ ಕಾರ್ಯಗಳನ್ನು ಸಫಲತೆಯಾಗಿ ನಡೆಸಿಕೊಟ್ಟರು, ಅನುಕೂಲತೆಯನ್ನು ಕೊಂಡು ಬಂದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಕ್ರಿಸ್ತನನ್ನು ಆದುಕೊಂಡಿರುವಾಗ, ಕ್ರಿಸ್ತನ ಮೇಲೆ ಪ್ರೀತಿಯಲ್ಲಿ ಇರುವಾಗ, ಕ್ರಿಸ್ತನ ನಮ್ಮ ಕಾರ್ಯಗಳನ್ನು ಏನು ಮಾಡುವವರಾಗಿದ್ದಾರೆ, ಒಂದು ಸಫಲತೆ ಕೊಡುವವರಾಗಿದ್ದಾರೆ, ಅನುಕೂಲ ಮಾಡಿಕೊಡುವವರಾಗಿದ್ದಾರೆ. ನಮ್ಮ ಕಾರ್ಯಗಳನ್ನು, ನಮ್ಮ ಬಿಸ್ನೆಸ್ಗಳನ್ನು, ನಮ್ಮ ಸೇವೆ ಮಾರ್ಗಗಳನ್ನು, ಬಿಸ್ನೆಸ್ಗಳನ್ನು ಎಲ್ಲವನ್ನು ದೇವರು ಏನು ಮಾಡುವವರಾಗಿದ್ದಾರೆ, ಒಂದು ಅನುಕೂಲವಾಗಿ ನಡೆಸುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನ ಮೇಲೆ ಆತುಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ಕರ್ತನಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ, ಅವರ ಕಾರ್ಯಗಳನ್ನು ನೀನು ಅನುಕೂಲ ಮಾಡಿಕೊಡು ಸ್ವಾಮಿ, ಸಫಲತೆ ಮಾಡಿಕೊಡು ಸ್ವಾಮಿ, ಜಯ ಕೊಡು ದೇವರೇ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.